ನಾಳೆ ಸ್ವಲ್ಪ ಕಾರ್ಯಕ್ರಮದಲ್ಲಿ ಬದಲಾವಣೆಯಾಗಿದೆ. ಬೆಂಗಳೂರಿನ ಬದಲು ಚನ್ನಪಟ್ಟಣದಲ್ಲಿ ಬಿ ಸರೋಜಾದೇವಿ ಅವರ ಅಂತ್ಯಕ್ರಿಯೆ ಅಂತಕ್ಕಂಥದ್ದು ಈಗ ಬರ್ತಿರೋ ಮಾಹಿತಿ. ಚನ್ನಪಟ್ಟಣದ ದಶವರದಲ್ಲಿ ಅಂತ್ಯಕ್ರಿಯೆ ಆಗುತ್ತೆ. ನಾಳೆ ಬೆಳಗ್ಗೆ 11:30ಕ್ಕೆ ಬೆಂಗಳೂರಿನಿಂದ ಪಾರ್ಥಿವ ಶರೀರವನ್ನು ಚನ್ನಪಟ್ಟಣಕ್ಕೆ ರವಾನೆ ಮಾಡಲಾಗುತ್ತೆ ಅನ್ನೋ ಮಾಹಿತಿ. ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರುತ್ತೆ ಚನ್ನಪಟ್ಟಣದ ದಶವರದಲ್ಲಿ. ಅಲ್ಲಿ ಬಿ ಸರೋಜಾದೇವಿ ಅವರ ತಾಯಿಯ ಸಮಾಧಿ ಕೂಡ ಇದೆಯಂತೆ. ಅಲ್ಲಿ ಹೊರಟು ನಮ್ಮ ತಾಯಿಯ ಊರು ದಶವಾರ, ಚನ್ನಪಟ್ಟಣ ತಾಲೂಕು, ಅಲ್ಲಿ ಬಂದು ರಾಮನಗರ ಜಿಲ್ಲೆ, ಅಲ್ಲಿ ಬಂದು ಕಾರ್ಯ ಮಾಡ್ತೀವಿ. ಸೊ ಇಲ್ಲಿಂದ 11:30ಗೆ ಹೊರಟು ಅಲ್ಲಿ ಸೇರಿ ಕಾರ್ಯ ಮಾಡ್ತೀವಿ. ಸರ್, ಅಂತಿಮ ದರ್ಶನಕ್ಕೆ ಸಾರ್ವಜನಿಕ ಇಲ್ಲೇ ವ್ಯವಸ್ಥೆ ಮಾಡ್ತೀರಾ? ಇಲ್ಲೇ ನಾಳೆವರೆಗೂ ಇಲ್ಲೇ, ನಾಳೆ 11:30 ತನಕ ಇಲ್ಲೇ ಇರ್ತಾರೆ. ಓಕೆ. ಅಮ್ಮನವರ ಅಂತ್ಯ ಸಂಸ್ಕಾರಗಳು ಯಾವ ವಿಧಿ ವಿಧಾನಗಳ ಒಕ್ಕಲಿಗ ಸಮಾಜದ ಇದು ಸಂಪ್ರದಾಯದ ಪ್ರಕಾರ. ಸೊ ಎಷ್ಟು ಹೊತ್ತಿಗೆ ಅಮ್ಮವರು? ಬೆಳಗ್ಗೆ 8:30 ಡಿಕ್ಲೇರ್ ಆಗಿದೆ ಹಾಸ್ಪಿಟಲ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗೌತಮ್ ಅಂತ ಬಿ ಸರೋಜಾದೇವಿ ಅವರ ಪುತ್ರ ಕೊಟ್ಟಿರೋ ಮಾಹಿತಿ ಇದು. ಚನ್ನಪಟ್ಟಣಕ್ಕೆ ತೊಗೊಂಡು ಹೋಗ್ತೀವಿ ಅಂತ. ಜೊತೆಗೆ ಇನ್ನೊಂದು ಮಾಹಿತಿ, ಅವರ ಅಂತಿಮ ದರ್ಶನ ಯಾರೇ ಪಡೆಯೋದಕ್ಕೆ ಬಂದರೂ ಕೂಡ ಇಲ್ಲೇ ವ್ಯವಸ್ಥೆ ಅಂತ. ಅವರ ಮನೆಯಲ್ಲಿ ಈಗೇನು ಪಾರ್ಥಿವ ಶರೀರವನ್ನು ಇಟ್ಟಿದ್ದಾರೆ ಅಲ್ಲೇ ನಾಳೆ 11:30 ತನಕನೂ ಕೂಡ ಅಂತಿಮ ದರ್ಶನಕ್ಕೆ ಇರಿಸಲಾಗುತ್ತೆ. ಅದಾದ ಬಳಿಕ ಇಲ್ಲಿಂದ ಪಾರ್ಥಿವ ಶರೀರವನ್ನು ರವಾನೆ ಮಾಡಿ ದಶವರದಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ನಾಳೆವರೆಗೂ ಇಲ್ಲೇ, ನಾಳೆ 11:30 ತನಕ ಇಲ್ಲೇ ಇರ್ತಾರೆ. ಓಕೆ. ಅಮ್ಮನವರ ಅಂತ್ಯ ಸಂಸ್ಕಾರಗಳು ಯಾವ ವಿಧಿ ವಿಧಾನಗಳ ಒಕ್ಕಲಿಗ ಸಮಾಜದ ಇದು ಸಂಪ್ರದಾಯದ ಪ್ರಕಾರ. ಸೊ ಎಷ್ಟು ಹೊತ್ತಿಗೆ ಅಮ್ಮವರು? ಬೆಳಗ್ಗೆ 8:30 ಡಿಕ್ಲೇರ್ ಆಗಿದೆ ಹಾಸ್ಪಿಟಲ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗಷ್ಟೇ ಅವರ ಪುತ್ರ ಕೊಟ್ಟಂತಹ ಮಾಹಿತಿಯ ಪ್ರಕಾರ ನಾಳೆ ಬಿ ಸರೋಜಾದೇವಿ ಅಂತ್ಯಕ್ರಿಯೆ ಚನ್ನಪಟ್ಟಣದಲ್ಲಿ ದಶವರ ಅಂತಂದ್ಬಿಟ್ಟು, ಅಲ್ಲಿ ಅವರ ಅಜ್ಜಿ ಅಂದರೆ ಬಿ ಸರೋಜಾದೇವಿ ಅವರ ತಾಯಿಯ ಸಮಾಧಿ ಕೂಡ ಇದೆ. ಅಲ್ಲೇ ನಾವು ಅಂತ್ಯ ಸಂಸ್ಕಾರ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಸ್ವಲ್ಪ ಬದಲಾವಣೆ ಆಗಿದೆ. ಬೆಂಗಳೂರಿನಲ್ಲಿ ಅಂತ ಇತ್ತು, ಈಗ ಚನ್ನಪಟ್ಟಣದಲ್ಲಿ ಮಾಡ್ತೀವಿ ಅಂತಕ್ಕಂಥ ನಿರ್ಧಾರಕ್ಕೆ ಅವರು ಬಂದಿದ್ದಾರೆ. ಮೂಲತಃ ಅವರು ಚನ್ನಪಟ್ಟಣದವರೇ, ಅಂದರೆ ಅವರ ತಾಯಿಯ ಊರು ಚನ್ನಪಟ್ಟಣ, ಹಾಗಾಗಿ ಅಲ್ಲೇ ಮಾಡಬೇಕು ಅಂತ. ಆಮೇಲೆ ಬಿ ಸರೋಜಾದೇವಿ ಅವರು ಕೂಡ ಇಚ್ಛೆ ಪಟ್ಟಿದ್ರಂತೆ, ನಮ್ಮ ತಾಯಿಯ ಪಕ್ಕದಲ್ಲೇ ನನ್ನನ್ನು ಮಲಗಿಸಿ ಅಂತ ಬದುಕಿದ್ದಾಗ ಅವರ ಆಸೆಯಂತೆ ಇದನ್ನು ಮಾಡಲಾಗ್ತಾ ಇದೆ. ರಾಜೇಂದ್ರ ಪ್ರಸಾದ್ ಫಸ್ಟ್ ಪ್ರೆಸಿಡೆಂಟ್, ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ, ಅವಾರ್ಡ್ ತೊಗೊಂಡಿದ್ದಾರೆ. ಅಲ್ಲಿಂದ ನಮಗೆ ಒಂದು ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ ಅವರು. ಮದ್ರಾಸಲ್ಲಿ ಇದ್ದಾಗಲಿಂದ ನಮ್ಮ ಮನೆಗೆ ಬರೋರು, ನಾವು ಅವ್ರ ಮನೆ ಊಟಕ್ಕೆ ಹೋಗ್ತಾ ಇದ್ವಿ. ಅಪ್ಪಾಜಿ ಜೊತೆ ತುಂಬ ಸಿನಿಮಾ ಮಾಡಿದ್ದಾರೆ. ಕೊನೆವರೆಗೂ ಒಂದು ಗತ್ತಲ್ಲೇ ಬದುಕಿದ್ರು ಅವರು, ಚೆನ್ನಾಗಿ ಬದುಕ್ಬಿಟ್ಟು ಹೋದರು. ಅವ್ರ ಮನೇಲಿ ಒಂದು ಫೋಟೋ ಇದೆ. ಪ್ರೆಸಿಡೆಂಟು ರಾಜೇಂದ್ರ ಪ್ರಸಾದ್ ಫಸ್ಟ್ ಪ್ರೆಸಿಡೆಂಟ್, ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ, ಅವಾರ್ಡ್ ತೊಗೊಂಡಿದ್ದಾರೆ. ಅಲ್ಲಿಂದ ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಆಗೋವರೆಗೂ ಅವಾರ್ಡ್ ತೊಗೊಂಡಿದ್ದಾರೆ. ಅಲ್ಲಿವರೆಗೂ ಹಾಗೇ ಇದೆ ನೋಡಿ, ಅವರು ಆ ಗತ್ತಲ್ಲೇ ಇದ್ದರು. ನನ್ನ ತಮ್ಮನ ಜೊತೆ ಪಿಕ್ಚರ್ ಮಾಡಿದ್ದಾರೆ, ಪುನೀತ್ ಅವ್ರ ಜೊತೆ. ನಾನು ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ. ಅವ್ರು ಇಲ್ಲ ಅನ್ನೋದು ಸ್ವಲ್ಪ ಮನಸ್ಸಿಗೆ ಕಷ್ಟ ಆಗುತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮನೆಗೆ ಬಂದು ತುಂಬ ದಿನ ಆಯಿತು. ಅಪ್ಪಾಜಿ ಅಮ್ಮ ಹೋದ್ಮೇಲಂತೂ ಅವಾಗವಾಗ ಬಂದು ವಿಚಾರಿಸೋರು ನಮ್ಮನ್ನ. ಮನೆಗೆ ಬರ್ತಾ ಹೋಗ್ತಾಯಿದ್ರು.